above all powers, above all kings, above all nature and all created things, above all wisdom and all the ways of man. You were here before the world began. Above all kingdoms, above all thrones, above all wonders the world has ever known, above all wealth and treasures of the earth, there's no way to measure what you're worth. And laid behind a stone, you lived to die, rejected and alone, like a rose trampled on the ground. You took the fall and thought of me above all. ಯೇಸು ನಾಮ ಇಲ್ಲದಿದ್ದರೆ ನಾನು ದುಃಖದಲ್ಲಿ ಅಳುತ್ತಿದ್ದೆ. ನಿಮ್ಮ ವಾಕ್ಯವನ್ನು ಕೇಳದಿದ್ದರೆ ಮಾನವ್ಯತೆಯಿಂದ ಸಾಯುತ್ತಿದ್ದೆ ನಾ. ಏಸಯ್ಯ ನಿನ್ ಪ್ರೀತಿ ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ. ಏಸಯ್ಯ ನಿನ್ ಪ್ರೀತಿ ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ. ಯೇಸು ನಾಮ ಇಲ್ಲದಿದ್ದರೆ ನಾ ದುಃಖದಲ್ಲಿ ಅಳುತ್ತಿದ್ದೆ. ನಿಮ್ಮ ವಾಕ್ಯವನ್ನು ಕೇಳದಿದ್ದರೆ ಮಾನವ್ಯತೆಯಿಂದ ಸಾಯುತ್ತಿದ್ದೆ ನಾ. ಏಸಯ್ಯ ನಿನ್ ಪ್ರೀತಿ ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ. ಏಸಯ್ಯ ನಿನ್ ಪ್ರೀತಿ ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ. ನೀರಿನ ಮಧ್ಯದಲ್ಲಿ ನಡೆಯುವಾಗ ಮುಳುಗದೆ ಕಾಯಿತು ನಿನ್ ಕೃಪೆಯು ಮಾತ್ರ. ನೀರಿನ ಮಧ್ಯದಲ್ಲಿ ನಡೆಯುವಾಗ ಮುಳುಗದೆ ಕಾಯಿತು ನಿನ್ ಕೃಪೆಯು ಮಾತ್ರ. ಅಗ್ನಿಯಲ್ಲಿ ನಡೆಯುವಾಗ, ಉರಿಯುವ ಅಗ್ನಿಯಲ್ಲಿ ನಡೆಯುವಾಗ ನನ್ನ ರಕ್ಷಿಸಿದ್ದು ಕೃಪೆಯು ಮಾತ್ರ. ನನ್ನ ರಕ್ಷಿಸಿದ್ದು ಕೃಪೆಯು ಮಾತ್ರ. ನೀನು ಮಾತ್ರ ಇಲ್ಲದಿದ್ದರೆ ನಾ ದುಃಖದಲ್ಲಿ ಅಳುತ್ತಿದ್ದೆ. ನಿಮ್ ವಾಕ್ಯವನ್ನು ಕೇಳದಿದ್ದರೆ ಮಾನವ್ಯತೆಯಿಂದ ಸಾಯುತ್ತಿದ್ದೆ ನಾ. ಏಸಯ್ಯ ನಿನ್ ಪ್ರೀತಿ ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ. ಏಸಯ್ಯ ನಿನ್ ಪ್ರೀತಿ ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ. ನಿಂದನೆ ಅವಮಾನದ ಸಮಯದಲ್ಲಿ ಸಂತೈಸಿ ನಡೆಸಿದ್ದು ನಿನ್ ಕೃಪೆಯು ಮಾತ್ರ. ನಿಂದನೆ ಅವಮಾನದ ಸಮಯದಲ್ಲಿ ಸಂತೈಸಿ ನಡೆಸಿದ್ದು ಕೃಪೆಯು ಮಾತ್ರ. ವ್ಯಾಧಿಗಳು ಮುಕ್ತಿಕೊಳ್ಳಲು, ಮರಣ ವ್ಯಾಧಿಗಳು ಮುಕ್ತಿಕೊಳ್ಳಲು ನನ್ನ ರಕ್ಷಿಸಿದ್ದು ಕೃಪೆಯು ಮಾತ್ರ. ನನ್ನ ರಕ್ಷಿಸಿದ್ದು ಕೃಪೆಯು ಮಾತ್ರ. ನೀನು ಮಾತ್ರ ಇಲ್ಲದಿದ್ದರೆ
ನನ್ನೇಸಯ್ಯ ನಿನ್ ಪ್ರೀತಿ ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ, ನನ್ನೇಸಯ್ಯ ನಿನ್ ಕೃಪೆಯು ಸಾಕಯ್ಯ. ಅನೇಕರ ಜೀವನದಲ್ಲಿ ಯಾಕೆ ಆಶೀರ್ವಾದ ಇಲ್ಲ? ಅವರು ಕರ್ತನಲ್ಲಿ ಬಂದಿದ್ದಾರೆ, ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದಾರೆ, ಸತ್ಯವೇದ ಗೊತ್ತು, ಆರಾಧನೆ ಗೊತ್ತು, ಆಲಯ ಗೊತ್ತು, ಅಡ್ರೆಸ್ ಗೊತ್ತು, ಬೋಧಕರು ಗೊತ್ತು, ಎಲ್ಲವೂ ಗೊತ್ತು. ಆದರೆ ಇಂದು ಅನೇಕರ ಜೀವನದಲ್ಲಿ ಆಶೀರ್ವಾದಗಳು ಇಲ್ಲ. ಯಾಕೆ? ವರ್ಷದಿಂದ ಆಲಯಕ್ಕೆ ಬರ್ತಾ ಇದ್ದಾರೆ. ಅವರ ಜೀವನದಲ್ಲಿ ಕೆಲವೊಂದು ತಿದ್ದುಪಾಟನ್ನು ಅವರು ತರಬೇಕು. ಯಾವ ವ್ಯಕ್ತಿ ಇದನ್ನು ತರ್ತಾನೆ, ಯಾವ ವ್ಯಕ್ತಿ ಇದಕ್ಕೋಸ್ಕರ ಶ್ರಮಿಸ್ತಾನೆ, ಅವನ ಜೀವನದಲ್ಲಿ ದೇವರ ಆಶೀರ್ವಾದನ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಮಾತನಾಡ್ತಕ್ಕಂಥ ಈ ಇವತ್ತಿನ ಸಂದೇಶದ ಶೀರ್ಷಿಕೆ ಸುಳ್ಳು. ಏನು ಪಾಸ್ಟರ್, ನಿಮಗೆ ಬೇರೆ ಸಂದೇಶನ ಸಿಕ್ಕಿಲ್ವಾ? ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಏನು ಹೇಳಿ? ಇವತ್ತು ಸಂದೇಶದ ಹೆಡ್ಲೈನ್ ಏನು? ಪಕ್ಕದಲ್ಲಿ ಕೇಳಿ. ಏನು ಗೊತ್ತಮ್ಮ ರೀ, ಒಂದು ಮಾತು ಕೇಳಲ್ಲ, ನೀವು ಕರ್ತನಲ್ಲಿ ಬಂದ ಮೇಲೆ ಎಷ್ಟು ಸುಳ್ಳು ಹೇಳಿದಿರ್ರಿ? ನೀವು ಕರ್ತನಲ್ಲಿ ಬಂದ ಮೇಲೆ ಎಷ್ಟು ಸುಳ್ಳು ಹೇಳಿದಿರ್ರಿ? ಹಲ್ಲೆಲೂಯಾ, ಆಮೆನ್. ನಾನು ಮಾತು ಹೇಳಲ್ಲ, ಕರ್ತನನ್ನು ಅರಿತ ಮೇಲೆ ನಿಮ್ಮ ಈ ಬಾಯಿಂದ ನಾಲಿಗೆಯಿಂದ ಸುಳ್ಳೇ ಬರಬಾರ್ದು. ಅದೇ ನಮ್ಮ ಆಶೀರ್ವಾದಕ್ಕೆ ತಡೆ, ಅದೇ ನಮ್ಮ ಆಶೀರ್ವಾದಕ್ಕೆ ಅಡ್ಡಿ, ಬೇರೆ ಯಾವುದೂ ಅಲ್ಲ. ಹಲ್ಲೆಲೂಯಾ, ಆಮೆನ್. ಇವತ್ತು ಕರ್ತನನ್ನು ಅರಿತು ಅಭಿಷೇಕ ಹೊಂದಿ ಸೇವೆ ಮಾಡ್ತಕ್ಕಂಥ ಸೇವಕರೇ ಸುಳ್ಳು ಹೇಳ್ತಾರೆ. ಹಾಗಾದ್ರೆ ಎಲ್ಲಿಂದ ಬರ್ತದೆ ಅಭಿಷೇಕ? ಹಾಗಾದ್ರೆ ಎಲ್ಲಿಂದ ಬರ್ತದೆ ಆಶೀರ್ವಾದ? ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನೀವು ಕೇಳುವುದಾದರೆ ಜ್ಞಾನೋಕ್ತಿಗಳು 18:21 ಹೇಳ್ತದೆ, ಜೀವ ಮರಣ ನಾಲಿಗೆಯ ವಶ. ಜೀವ ಮರಣ. ಆಶೀರ್ವಾದ ಎಲ್ಲಿದೆ? ನಿನ್ನ ಬಾಯಿನಲ್ಲಿದೆ, ನಿನ್ನ ನಾಲಿಗೆಯಲ್ಲಿದೆ, ನಿನ್ನ ಮಾತಿನಲ್ಲಿದೆ. ಹಲ್ಲೆಲೂಯಾ, ಆಮೆನ್. ಕರ್ತನಲ್ಲಿ ಬಂದೆ, ಕರ್ತನ ಹರಿತಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇನೆ, ನನಗೆ ಆಶೀರ್ವಾದ ಇಲ್ಲ, ನನಗೆ ಬಿಡುಗಡೆ ಇಲ್ಲ ಅಂತ ಹೇಳಿದರೆ, ದೇವರ ಆಜ್ಞೆಗೆ ನೀನು ವಿರುದ್ಧವಾಗಿ ನಡೆದಾಗ ಎಲ್ಲಿಂದ ಬರ್ತದೆ ಆಶೀರ್ವಾದ? ಹಾಗಾಗಿ ಇವತ್ತು ನಾವೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವ, ಇಂದಿನಿಂದ ನನ್ನ ಕುಟುಂಬದಲ್ಲಾಗಲಿ ನನ್ನ ಜೀವನದಲ್ಲಾಗಲಿ ನಾನು ಇನ್ನು ಮುಂದೆ ಏನೇ ಆದರೂ ನನ್ನ ಪ್ರಾಣವನ್ನು ನಾನು ತೆತ್ತರೂ ಪರವಾಗಿಲ್ಲ, ನಾನು ಇನ್ನು ಮುಂದೆ ಸುಳ್ಳು ಹೇಳುವುದಿಲ್ಲ. ಎಷ್ಟು ಜನ ತೀರ್ಮಾನಕ್ಕೆ ಬರ್ತೀರಾ? ನೋಡುವ. ಹಲ್ಲೆಲೂಯಾ. ಇವತ್ತಿನಿಂದ ನಿಮ್ಮ ಆಶೀರ್ವಾದಕ್ಕೆ ಬಾಗಿಲು ತೆರೆತ. ಹಲ್ಲೆಲೂಯಾ. ಇಷ್ಟು ದಿನ ನೀವು ಕಾಣದೇ ಇರತಕ್ಕಂಥ ಆಶೀರ್ವಾದಗಳ ಬಾಗಿಲು ಇವತ್ತು ನಿಮಗೆ ತೆರೆಯುತ್ತದೆ. ನಂಬಿಕೆ ಇರೋರೊಂದು ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ, ಆಮೆನ್. ನೋಡಿ, ಪ್ರತಿಯೊಂದು ಕೂಡ ನುಡಿಯಿಂದ ಉಂಟಾಗಿದ್ದು. ಯೇಸು ಸ್ವಾಮಿ ನುಡಿದರು, ಆಕಾಶ ಉಂಟಾಗಲಿ, ನುಡಿಯಿಂದ ಉಂಟಾಯಿತು, ಮಾತಿನಿಂದ ಉಂಟಾಯಿತು. ಚಂದ್ರ ಉಂಟಾಗಲಿ, ಭೂಮಿ ಉಂಟಾಗಲಿ, ನೀರು ಉಂಟಾಗಲಿ, ಉಂಟಾಯಿತಲ್ಲವಾ? ಇದು ಎಲ್ಲಿಂದ? ಮಾತು. ಹಾಗಾಗಿ ನಮ್ಮ ಮಾತು, ನಮ್ಮ ಬಾಯಿನಲ್ಲಿ ಸುಳ್ಳು ಎಂದು ಬರಬಾರದು. ಹಲ್ಲೆಲೂಯಾ. ಕೀರ್ತನೆ 33:9 ನೋಡುವುದಾದರೆ, ಆತನು ನುಡಿದ ಮಾತ್ರಕ್ಕೆ ಸಮಸ್ಯೆ ಉಂಟಾಯಿತು, ಆತನು ಆಜ್ಞಾಪಿಸಲೇ ಸರ್ವಸ್ವವು ಸ್ಥಾಪನೆ ಆಯಿತು. ನೋಡಿದಿರಾ ಮಾತಿನಲ್ಲಿ ಎಷ್ಟು ಪವರ್ ಇದೆ? ನಾಲಿಗೆ ಬಾಯಿ ಎರಡು ಸೇರಿ ಬರ್ತಕ್ಕಂಥ ಅದರಿಂದ ಹೃದಯ, ಇದರಿಂದ ಬರ್ತಕ್ಕಂಥದ್ದೇ ಸುಳ್ಳು. ಈ ಸುಳ್ಳನ್ನು ನಾವು ಏನು ಮಾಡಬೇಕು? ಬಂದ್ ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕು. ಹಾಗೆ ಹೇಳ್ತಾರೆ, ಈ ಸುಳ್ಳಿನಿಂದ ನಾವು ಅನೇಕ ಆಶೀರ್ವಾದವನ್ನು ಹೊಂದದೇ ಇದ್ದೇವೆ. ಹಲ್ಲೆಲೂಯಾ, ಆಮೆನ್. ಯಾಕೋಬ 3:11 ನಾವು ನೋಡುವುದಾದರೆ ಏನು ಹೇಳ್ತಾರೆ? ಊಟೆಯ ಒಂದೇ ಬಾಯಿಂದ ಸಿಹಿ ನೀರು, ಕಹಿ ನೀರು ಎರಡು ಹೊರಡುವುದುಂಟೆ. ಒಂದೇ ಪೈಪ್ನಲ್ಲಿ ರೀ, ನಿಮ್ಮ ಮನೇಲಿ ಪೈಪ್ ಇದೆಯಾ? ಎಷ್ಟು ಮನೇಲಿ ಪೈಪ್ ಇದೆ? ಎಷ್ಟು ಮನೆಯಲ್ಲಿ ಪೈಪ್ ಇದೆ ಅಂತ ಇದಿದೆ ಇಲ್ಲ ಅಂತೀರ? ಇಲ್ವಾ? ಕೆಲವ್ರ ಮನೇಲಿ ಪೈಪ್ ಇಲ್ವಾ? ಹಲ್ಲೆಲೂಯಾ. ಅದೇ ಆ ಪೈಪ್ನಲ್ಲಿ ಅದರಿಂದ ಸಿಹಿ ಕಹಿ ಎರಡು ಬರ್ತಾ ಇದೆಯಾ? ಸಿಹಿ ಮಾತ್ರ ಬರ್ತಾ ಇದೆಯಾ? ಎಷ್ಟು ಜನ ಸಿಹಿ ಬರ್ತಾ ಇದೆ ಅಂತ ಹೇಳಿದ್ರೆ? ಹಲ್ಲೆಲೂಯಾ, ಆಮೆನ್. ನೋಡಿ, ಲಿಂಬೆ ಮರದಲ್ಲಿ ಮಾವಿನ ಹಣ್ಣು ಬರ್ಲಿಕ್ಕೆ ಸಾಧ್ಯನಾ? ಅಲ್ಲ, ಮಾವಿನ ಮರದಲ್ಲಿ ಲಿಂಬೆ ಹಣ್ಣು ಬರ್ಲಿಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ನೋಡಿ, ದೇವರು ಏನು ಹೇಳ್ತಿದ್ದಾರೆ? ಎರಡು ಒಂದರಲ್ಲಿ ಕೂಡುದು. ಹಾಗೆ ಯಾಕೋಬ 3:10 ಓದುವುದನ್ನು ಕೇಳುವ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತದೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಆಮೆನ್, ಹಲ್ಲೆಲೂಯಾ. ಒಂದೇ ಬಾಯಿಂದ ಸ್ತುತಿ, ಹಲ್ಲೆಲೂಯಾ. ಹೊರಗಡೆ ಹೋಗಿ ಮಗನೇ ಅಳಾಗ ಹೋಗೋ. ನೋಡಿ ಹೇಗಿದೆ ನಮ್ಮ ಆಶೀರ್ವಾದವನ್ನು ನಾವು ದೇವರಿಂದ ಹೊಂದದೇ ಇರೋ ಕಾರಣ ಏನು ಗೊತ್ತಾ? ನಮ್ಮಲ್ಲಿ ಬರ್ತಕ್ಕಂಥ ಸುಳ್ಳು. ನಮ್ಮ ಬಾಯಿ ಸರಿ ಇಲ್ಲ, ನಮ್ಮ ನಾಲಿಗೆ ಸರಿ ಇಲ್ಲ. ನಾವು ಕರ್ತನನ್ನು ಅರಿತಿದ್ದೇವೆ, ಹಲ್ಲೆಲೂಯಾ ಅಂತ ಹೇಳ್ತೇವೆ ಅಷ್ಟೇ. ಆದರೆ ನಾಲಿಗೆ ಹೇಗಿದೆ? ನಮ್ಮ ಬಾಯಿ ಹೇಗಿದೆ? ನೀವು ಹೇಳಿದ್ದು ಉಂಟಾಗಬೇಕ್ರಿ. ನೀವು ಕರ್ತನ ಮಕ್ಕಳಲ್ಲವೇ?
ಆ ರಾಜಾದಿರಾಜನ ಮಕ್ಕಳಲ್ಲವೇ? ಆತನು ಸುಳ್ಳು ನುಡಿಯುವುದಿಲ್ಲ, ಆತನು ಸುಳ್ಳು ನುಡಿಯಲ್ಲ, ಆತನು ಮನುಷ್ಯನಲ್ಲ, ಆತನು ಸುಳ್ಳು ನುಡಿಯದ ದೇವರು, ಆತನು ಪರಿಶುದ್ಧನು, ನಾವು ಪರಿಶುದ್ಧರಾಗಿರಬೇಕು. ಆತನು ಸುಳ್ಳು ನುಡಿಯುವುದಿಲ್ಲ, ನಾವು ಸುಳ್ಳು ನುಡಿಯಬಾರದು. ನಮ್ಮ ಅನೇಕ ಆಶೀರ್ವಾದಗಳು ಬರದೇ ಇರೋ ಕಾರಣ ಏನು ಗೊತ್ತಾ? ನಮ್ಮ ಬಾಳಿನಲ್ಲಿ ಬಾಯಿ ಎತ್ತಿದರೆ ಸಾಕು ಸುಳ್ಳು, ಚಿಕ್ಕ ಚಿಕ್ಕ ವಿಷಯಕ್ಕೆ ಸುಳ್ಳು, ಒಂದು 4 ಆಣೆಗೆ ಸುಳ್ಳು, ಹಲ್ಲೆಲೂಯಾ, ಆಮೆನ್, 5 ಪೈಸೆಗೆ ಸುಳ್ಳು, ಒಂದು 5 ನಿಮಿಷಕ್ಕೆ ಸುಳ್ಳು. ಹಾಗಾಗಿ ದೇವರು ಹೇಳ್ತಾರೆ, ಈ ಸುಳ್ಳನ್ನ ನಿನ್ನಿಂದ ತೆಗೆದು ಬಿಡು. ಹಲ್ಲೆಲೂಯಾ, ನೀವು ಆಶೀರ್ವಾದ ಹೊಂದುತ್ತೀರಾ. ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. 1 ಸಾಮುವೇಲ 15:29 ಆ ದೇವರು ಹೇಳ್ತಾರೆ, ಇಸ್ರಾಯೇಲರಲ್ಲಿ ನಿತ್ಯ ದಾರನು ಸುಳ್ಳಾಡುವುದಿಲ್ಲ, ನನ್ನ ಕರ್ತನು ಸುಳ್ಳಾಡುವುದಿಲ್ಲ, ನಾವು ಆರಾಧನೆ ಮಾಡ್ತಕ್ಕಂಥ ದೇವರು ಸುಳ್ಳಾಡುವುದಿಲ್ಲ. ಹಾಗಾದರೆ ಆತನು ಪರಿಶುದ್ಧನು, ನಾವು ಪರಿಶುದ್ಧರಾಗಿರಬೇಕು. ಆತನು ಸುಳ್ಳಾಡುವುದಿಲ್ಲ, ನಾವು ಸುಳ್ಳಾಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ನೋಡಿ, ಅದಕ್ಕೆ ನಾವು ಎಲ್ಲರೂ ಇರ್ತೇವೆ, ಎಲ್ಲ ಸರಿ ಇರ್ತದೆ, ಆದರೆ ಈ ವಿಷಯದಲ್ಲಿ ಜಾಗ್ರತೆ ವಹಿಸಲ್ಲ. ಈ ವಿಷಯದಲ್ಲಿ ಜಾಗ್ರತೆನೇ ವಹಿಸಲ್ಲ. ಸುಳ್ಳು ಬೇಕಾಬಟ್ಟಿ ಸುಳ್ಳು ಹೇಳ್ತಾನೆ ಇರ್ತೀವಿ. ಇದರಿಂದ ಕರ್ತನ ನಾಮ ದೂಷಣೆಗೊಳಗಾಗ್ತದೆ. ನಮಗೆ ಬರ್ತಕ್ಕಂಥ ಆಶೀರ್ವಾದ ನಮಗೆ ಬರೋದಿಲ್ಲ. ಕಾರಣ ಸುಳ್ಳು ನಮ್ಮ ಆಶೀರ್ವಾದವನ್ನು ತಡೆ ಮಾಡ್ತದೆ. ಸುಳ್ಳು ನಾವು ಆಶೀರ್ವಾದ ಹೊಂದಿಕೊಳ್ಳದ ಹಾಗೆ ನಮ್ಮನ್ನು ಏನು ಮಾಡ್ತದೆ? ಹಿಡಿದು ನಿಲ್ಲಿಸುತ್ತದೆ. ಹಲ್ಲೆಲೂಯಾ, ಆಮೆನ್. ಯಾಜಕ ಕಾಂಡದಲ್ಲಿ 19ನೇ ಅಧ್ಯಾಯ 11ನೇ ವಾಕ್ಯವನ್ನು ನೀವು ನೋಡುವುದಾದರೆ ದೇವರ ಒಂದು ಆಜ್ಞೆ ಅಲ್ಲಿದೆ. ಈ ದೇವರ ಆಜ್ಞೆ ಏನು? ಕದಿಯಬಾರದು, ಮೋಸ ಮಾಡಬಾರದು, ಒಬ್ಬರಿಗೊಬ್ಬರು ಸುಳ್ಳಾಡಬಾರದು. ಏನ್ ಹೇಳ್ತಿದ್ದಾರೆ? ಒಬ್ಬರಿಗೊಬ್ಬರು ಸುಳ್ಳು ಆಡಬಾರದು. ಇದು ಏನಿದು? ಆಜ್ಞೆ, ಕಮಾಂಡ್ಮೆಂಟ್. ಪಕ್ಕದ ಹೇಳಿ, ಇದು ಆಜ್ಞೆ. ನಮಗೆ ಗೊತ್ತು, 10 ಆಜ್ಞೆ ಗೊತ್ತು ಅಷ್ಟೇ. ಇದೆಲ್ಲ ನಾವು ಸೈಡಿಗೆ ಹಾಕ್ಬಿಡ್ತೀವಿ. ಇವೆಲ್ಲ ಸೈಡಿಗೆ, ಇವೆಲ್ಲ ಪಲ್ಯ ಉಪ್ಪಿನಕಾಯಿ ಥರ ಸೈಡಿಗೆ ಇಟ್ಬಿಡೋದು. ಹಲ್ಲೆಲೂಯಾ, ಆಮೆನ್. ನೋಡಿ, ಮೊಸರನ್ನ ತಿನ್ಬೇಕಾದ್ರೆ ಉಪ್ಪಿನಕಾಯಿ ಇಲ್ಲ ಆದರೆ ಮೊಸರನ್ನ ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರು ಏನು ಹೇಳ್ತಿದ್ದಾರೆ? ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಇದು ಹೊಸ ಒಡಂಬಡಿಕೆ. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಕೊಲೋಸ್ಯ 3:9 ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಏನ್ ಹೇಳ್ತಿದ್ದಾರೆ? ಹಳೇದ್ರಲ್ಲೂ ಹೇಳ್ತಾ ಇದ್ದಾರೆ, ಹೊಸದ್ರಲ್ಲೂ ಹೇಳ್ತಾ ಇದ್ದಾರೆ. ಇದು ಏನಿದು? ದೇವರ ಕಟ್ಟಳೆ, ದೇವರ ಆಜ್ಞೆ. ಪಕ್ಕದಲ್ಲಿ ಹೇಳಿ, ಇದೇನಿದು? ನಿಮಗೆ ಎಷ್ಟು ಆಜ್ಞೆ ಗೊತ್ತು? 10 ಮಾತ್ರ ಚೆನ್ನಾಗಿ ಗೊತ್ತು. ಇದು ಯಾರಿಗೆ? ಇದು ಪಾಸ್ಟ್ರಿಗೆ. ಅದೆಲ್ಲ ಪಾಸ್ಟ್ರಿಗಪ್ಪ. ಅವ್ರ ತಾನೇ ಅಲ್ಲಿ ಪ್ರೀಚ್ ಮಾಡೋದು, ಅವ್ರ ತಾನೇ ಅಲ್ಲಿ ಬೋಧನೆ ಪ್ರಸಂಗ ಮಾಡೋದು. ಹಲ್ಲೆಲೂಯಾ. ಇಲ್ಲಿ ದೇವರು ಪ್ರತಿಯೊಬ್ಬರಿಗೆ ಹೇಳ್ತಿದ್ದಾರೆ, ನೀವು ಒಬ್ಬರಿಗೊಬ್ಬರು ಸುಳ್ಳಾಡಬಾರದು. ಇದು ದೇವರ ಆಜ್ಞೆ. ಹಲ್ಲೆಲೂಯಾ. ಇಂದು ಅನೇಕ ದೇವಜನರು, ರಕ್ಷಣೆ ಹೊಂದಿರತಕ್ಕಂಥವರು, ವಿಶ್ವಾಸಿಗಳು, ಪವಿತ್ರ ಜನರು, ದೀಕ್ಷಾಸ್ನಾನ ತಗೊಂಡವರು, ಅಭಿಷೇಕ ಹೊಂದಿರತಕ್ಕಂಥವರ ಬಾಯಲ್ಲಿ ನೀವು ಕೇಳಿರ್ಬೋದು, ಬಾಯಿ ತೆಗೆದರೆ ಸುಳ್ಳು. ಅದಕ್ಕೆ ಅವರ ಜೀವನ ಹಾಗೆ. ಹಲ್ಲೆಲೂಯಾ, ಆಮೆನ್. ಹಾಗ ದೇವರು ಹೇಳ್ತಾರೆ, ಸುಳ್ಳು ಹಾಡಬಾರದು, ಇದು ದೇವರ ಆಜ್ಞೆ. ಕೈ ಮೇಲೆ ಎತ್ತಿ. ಏನಿದು? ದೇವರ ಆಜ್ಞೆ. ಏನು ದೇವರ ಆಜ್ಞೆ? ಸುಳ್ಳು ಹಾಡಬಾರದು. ಹಲ್ಲೆಲೂಯಾ, ಆಮೆನ್. ಹೊಸ ಒಡಂಬಡಿಕೆಯಲ್ಲಿ ಇದಕ್ಕಿಂತ ಅನೇಕ ಆಜ್ಞೆಗಳಿದೆ, ಅದೆಲ್ಲವನ್ನು ನೀವು ನೋಡಬೇಕು. ಹಲ್ಲೆಲೂಯಾ, ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಮುಖಾಂತರ ದೇವರು ಕೊಟ್ಟಂತ 10 ಆಜ್ಞೆಗಳನ್ನು ನೋಡಿ ಸುಮ್ಮನೆ ಆಗ್ಬಿಡೋದಲ್ಲ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಯಾವ ಕಾರ್ಯವನ್ನು ಕುರಿತಾದ ನಾವು ಸುಳ್ಳು ಆಡಬಾರದು. ಇದು ದೇವರ ಆಜ್ಞೆ. ಹಲ್ಲೆಲೂಯಾ, ಆಮೆನ್. ಯಾರು ಸುಳ್ಳಾಡದೇ ಇರ್ತಾರೆ ಅವರಿಗೆ ದೇವರ ಆಶೀರ್ವಾದವನ್ನು ಕೊಡುತ್ತಾರೆ. ಹಲ್ಲೆಲೂಯಾ, ಆಮೆನ್. ದೇವರ ವಿಷಯ ನೋಡಿ, ಸುಳ್ಳಾಡುವವನು ಯಾರು? ಹಲ್ಲೆಲೂಯಾ. ಯೋಹಾನ 8:44ನೇ ವಾಕ್ಯ ಹೇಳ್ತದೆ, ಅವನು ಆದಿಯಿಂದಲೂ ಕೊಲೆಗಾರ, ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವಿಲ್ಲ, ಅವನು ಸುಳ್ಳಾಡುವವ, ಅವನು ಸುಳ್ಳುಗಾರ, ಅವನು ಸುಳ್ಳಿಗೆ ತಂದೆ, ಸುಳ್ಳಿಗೆ ಮೂಲ ಪುರುಷ. ಹಲ್ಲೆಲೂಯಾ. ಹಾಗಾದ್ರೆ ಸುಳ್ಳುಗೆ ಎಲ್ಲಿಂದ ಬಂತು? ಅವನಿಂದ ಬಂತು. ಅವನು ಯಾರು? ಸೈತಾನ. ನೀವೇನಾದ್ರು ಸುಳ್ಳು ಹೇಳಿದ್ರೆ ನೀವು ಯಾರ ಮಕ್ಕಳು? ಏನ್ರಿ? ಯಾರ ಮಕ್ಕಳ್ರಿ? ಸೈತಾನ್ ಮಕ್ಕಳನ್ನ ದೇವರ ಆಶೀರ್ವದಿಸ್ತಾರ? ಹಲ್ಲೆಲೂಯಾ, ಆಮೆನ್. ಚಿಕ್ಕ ಚಿಕ್ಕ ವಿಷಯ, ಹೆಂಡತಿ ಹತ್ರ ಚಿಕ್ಕ ವಿಷಯ, ಮಕ್ಕಳು ತಂದೆ ತಾಯಿ ಹತ್ರ ಚಿಕ್ಕ ಚಿಕ್ಕ ವಿಷಯಕ್ಕೆ ಸುಳ್ಳು ಹೇಳೋದು. ಹಲ್ಲೆಲೂಯಾ, ಆಮೆನ್. ಹಾಗಾದ್ರೆ
ಹಾಗಾಗಿ ಹೇಳ್ತಾರೆ, ಯಾರಾದರೂ ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ನೀವು ಯಾರೇ ಆಗಲಿ, ಒಂದು 5 ಪೈಸೆಗಾಗಿರ್ಬೋದು, 10,000 ರೂಪಾಯಿಗಾಗಿರ್ಬೋದು, ಸುಳ್ಳೆ, ಕಳ್ಳನೇ. ಒಂದು ಕದ್ರು ಕಳ್ಳ, 100 ಕದ್ರು ಕಳ್ಳನೇ. ಹಾಗಾಗಿ ನೀವು ಒಂದು ಸುಳ್ಳು ಹೇಳಿದ್ರು ನೀನು ಸುಳ್ಳು ಹೇಳ್ತಾ ಇದೀಯಾ. ಆದರೆ ಒಂದು ಸುಳ್ಳು ಹೇಳಿದ್ರು ಕೂಡ ನೀನು ಸೈತಾನನ ಮಗ, ನಿನ್ನನ್ನು ದೇವರ ಆಶೀರ್ವದಿಸಲಿಕ್ಕೆ ಸಾಧ್ಯವಿಲ್ಲ. ಆ ಸುಳ್ಳಿನ ತಂದೆ ಯಾರು? ಸೈತಾನ. ನಿಮ್ಮ ಬಾಯಿಂದ ಸುಳ್ಳು ಬಂದ್ರೆ ನೀವು ಯಾರ ಮಗ? ಪಕ್ಕದಲ್ಲಿ ಕೇಳಿ, ಮರಿಬಾರ್ದು. ಇವತ್ತು ಜೀವನ ಬದಲಾವಣೆ ಆಗಬೇಕು. ಇವತ್ತು ಅರ್ಪಣೆ ಮಾಡಬೇಕು. ಇವತ್ತು ನೀವು ಆಶೀರ್ವಾದದ ಪಾತ್ರೆಯಾಗಿ ಮಾರ್ಪಡಬೇಕು. ಇವತ್ತಿನಿಂದ ಆಶೀರ್ವಾದದ ಪ್ರಾರ್ಥನೆ. ನಿಮ್ಮ ಬಂಧನಗಳನ್ನು ದೇವರು ಬಿಚ್ಚುತ್ತಾರೆ, ನಿಮ್ಮ ಕಟ್ಟುಗಳನ್ನು ದೇವರು ಹೊಡೆಯುತ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ. ನೀವು ಇವತ್ತಿನಿಂದ ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳಕ್ಕೆ ನೀವು ಸಿದ್ಧರಾಗಬೇಕು. ಎಷ್ಟು ಜನ ಸಿದ್ಧರಾಗ್ತೀರಾ? ಹಲ್ಲೆಲೂಯಾ, ಆಮೆನ್. ಹಾಗಾಗಿ ಹೇಳ್ತಿದ್ದಾರೆ, ಅವನು ಆದಿಯಿಂದ ಸುಳ್ಳು, ಆದಿಯಿಂದ ಸುಳ್ಳು ಹೇಳ್ತಕ್ಕಂಥವನು ತಂದೆ ಯಾರು? ಸೈತಾನ. ನೀವು ಯಾರು ಸುಳ್ಳು ಹೇಳಿದ್ರೆ ಅದಕ್ಕೆ ಕೆಲವೊಬ್ರು ಹೇಳೋದು ಸೈತಾನ್ ಮಗ ಅನ್ನೋದು. ಸುಮ್ಮನೆ ಅಲ್ಲ ಅವ್ರು ಹೇಳೋದು. ಆವಾಗ ನಾವೇನು ಮಾಡ್ತೇವೆ? ಕೋಪ ಬಂದ್ಬಿಡ್ತೇವೆ, ಮಗ ನನ್ನ ಸೈತಾನ ಅಂದ್ಬಿಟ್ಟ. ಆ ಕ್ರಿಯೆಗಳನ್ನು ಅವರೆಲ್ಲ ಸೈತಾನ. ಹಲ್ಲೆಲೂಯಾ, ಆ ಕ್ರಿಯೆಗಳೆಲ್ಲ ಸೈತಾನದು, ದೆವ್ವದ ಕ್ರಿಯೆ, ಪೈಶಾಚಿಕ ಕ್ರಿಯೆ. ಹಾಗಾಗಿ ಸುಳ್ಳು ಹೇಳಿದರೆ, ಇನ್ನು ಮೇಲೆ ಸುಳ್ಳು ಹೇಳಿದರೆ ಯಾರ ಮಗ ನೀನು? ಹಲ್ಲೆಲೂಯಾ, ಆಮೆನ್. ಹಣ ಸ್ವಿಚ್ ಆಫ್ ಇರ್ಬೋದು, ಸುಳ್ಳು ಹೇಳಿದಿರ್ಬೋದು. ಆಲಯಕ್ಕೆ ಯಾಕೆ ಬಂದಿಲ್ಲ? ಪಾಸ್ಟರ್ ಜ್ವರ. ಪಾಸ್ಟರ್ ಸುಳ್ಳು ಹೇಳಿದೆಯಲ್ಲ, ಮಾರನೇ ದಿನ ಜ್ವರ ಬಂದಿರ್ತದೆ. ಪಾಸ್ಟರ್ ತಲೆನೋವು. ಪಾಸ್ಟರ್ ಖಂಡಿತ ತಲೆನೋವು ಬಂದಿರ್ತದೆ. ಯಾಕೆಂದರೆ ಜೀವ ಮರಣ ಎಲ್ಲಿದೆ? ನಿನ್ನ ನಾಲಿಗೆ. ಏನು ಹೇಳಿದೆ? ಸುಳ್ಳು ಹೇಳಿದೆಯಲ್ಲ, ನೀನು ನುಡಿದಂತೆ ಆಗಬೇಕಲ್ವಾ? ಯೇಸು ಸ್ವಾಮಿ ನುಡಿದಂತೆ ಆಗ್ತದೆ, ಹಾಗೆ ನೀನು ನುಡಿದಂತೆ ಆಗಬೇಕಲ್ಲ. ಸುಳ್ಳು ಹೇಳಿದೆಯಲ್ಲ, ಖಂಡಿತ ನಿನಗೆ ಜ್ವರ ಬಂದಿರ್ತದೆ, ಕಾಯಿಲೆ ಬಂದಿರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಹೇಳ್ತಾರೆ, ಸುಳ್ಳು ಹೇಳಿದರೆ ನೀನು ಯಾರ ಮಗ? ಹಲ್ಲೆಲೂಯಾ. ಹಾಗಾದ್ರೆ ಸುಳ್ಳು ನಾವು ಹೇಳಲೇಬಾರದು. ಹಲ್ಲೆಲೂಯಾ. ಹಾಗಾಗಿ ಹೇಳ್ತಿದ್ದಾರೆ 1 ಯೋಹಾನ 2:22, ಯೇಸುವನ್ನ ಕ್ರಿಸ್ತನಲ್ಲ ಅನ್ನುವರು ಸುಳ್ಳುಗಾರರು. ಯೇಸುವನ್ನ ಕ್ರಿಸ್ತನಲ್ಲ, ಮೆಸ್ಸಿಯ ಅಲ್ಲ ಅಂತ ಯಾರು ಹೇಳ್ತಾರೆ ಅವರೆಲ್ಲ ಸುಳ್ಳುಗಾರರೇ. ಹಲ್ಲೆಲೂಯಾ, ಆಮೆನ್. 1 ಯೋಹಾನ 2:4, ಆತನ ಆಜ್ಞೆಗಳನ್ನ ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರ. ಆಮೆನ್. ಆತನ ಆಜ್ಞೆಗಳನ್ನ ಓದಿ, ದೇವರ ವಾಕ್ಯವನ್ನು ಓದಿ ನೋಡುವ. ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ. ಆಮೆನ್. ಆತನ ಆಜ್ಞೆ, ಸತ್ಯವೇದದ ಆಜ್ಞೆ, ದೇವರ ಕಟ್ಟಳೆಗಳು, ಇದನ್ನ ನೀವು ಪಾಲಿಸದೆ ಇದ್ರೆ ನೀವು ಸುಳ್ಳುಗಾರರು. ಹಾಗಾದ್ರೆ ಈ ಸುಳ್ಳುಗಾರನ ದೇವರು ಹೇಗೆ ಆಶೀರ್ವಾದ ಮಾಡ್ತಾರೆ? ನೀವು ಸಭೆ ಕೂಡಿ ಬರುವುದನ್ನು ಬಿಡಬಾರದಂತ ದೇವರು ಹೇಳಿದ್ದಾರೆ, ಹೌದಾ? ನೀವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡಬೇಕಂತ ಹೇಳಿದ್ದಾರೆ, ಹೌದಾ ಅಲ್ವಾ? ನೀವು ಒಂದು ವಾರ ಬರ್ತೀರಾ, ಇನ್ನೊಂದು ವಾರ ಬರಲ್ಲ. ಹಾಗಾದ್ರೆ ದೇವರ ಆಜ್ಞೆಗೆ ವಿರೋಧವಾಗಿ ನಡೆದಿಲ್ವಾ? ಒಂದಿನ ಪ್ರಾರ್ಥನೆ ಮಾಡ್ತೀರಿ, ಇನ್ನೊಂದು ದಿನ ಪ್ರಾರ್ಥನೆ ಮಾಡಲ್ಲ. ಇದು ಆಜ್ಞೆಗೆ ವಿರುದ್ಧವಲ್ವಾ? ಹಲ್ಲೆಲೂಯಾ. ಒಂದ್ಸಾರಿ ದಶಭಾಗ ಕೊಡ್ತೀರಾ, ಇನ್ನೊಂದು ದಿನ ಕೊಡೋದೇ ಇಲ್ಲ. ಇದು ಕರ್ತನ ಆಜ್ಞೆಗೆ ವಿರುದ್ಧ ಅಲ್ವಾ? ಹಲ್ಲೆಲೂಯಾ. ದೇವರು ಹೇಳ್ತಾರೆ, ದೇವರ ಆಜ್ಞೆಗೆ ವಿರುದ್ಧವಾಗಿ ಯಾರೇ ನಡೆದರೋ ಅವನೋ ಯಾರು? ಸುಳ್ಳುಗಾರ. ನೀವು ಹೇಳ್ಬೋದು, ನನಗೆ ಸತ್ಯವೇದ ಗೊತ್ತಿದೆ, ವಾಕ್ಯ ಗೊತ್ತಿದೆ, ನಾನು ನೋಡಿದ ಅನೇಕ ವಾಕ್ಯಗಳನ್ನ ಹೇಳ್ತೇನೆ, ನಾನು ಪ್ರಸಂಗ ಮಾಡ್ತೇನೆ, ನಾನು ಸೇವೆ ಮಾಡ್ತೇನೆ, ನಾನು ಆರಾಧನೆ ಮಾಡ್ತೇನೆ ಅಂತ ನೀವು ಹೇಳ್ಬೋದು. ಆದರೆ ಈ ಆಜ್ಞೆಗೆ ವಿರುದ್ಧವಾಗಿ ನೀನು ನಡೆದಾಗ ನೀನು ಯಾರು? ಸುಳ್ಳುಗಾರ. ಈ ಸುಳ್ಳುಗಾರನ ದೇವರು ಹೇಗೆ ಆಶೀರ್ವದಿಸ್ತಾರೆ? ಇವತ್ತು ನಮ್ಮ ಜೀವನವನ್ನು ಅರ್ಪಣೆ ಮಾಡಬೇಕು. ನಮ್ಮ ನಾಲಿಗೆಯನ್ನ, ನಮ್ಮ ಬಾಯನ್ನ, ನಮ್ಮ ಕುಟುಂಬವನ್ನ, ನಮ್ಮ ಗಂಡನನ್ನ, ಪ್ರತಿಯೊಬ್ಬರನ್ನ. ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಸುಳ್ಳು ಹೇಳ್ತೇವೆ. ಫೋನ್ ಬರ್ತದೆ ಅಲ್ಲಿಂದ, ಆಕ್ಷನ್. ಏನು ಆಕ್ಷನ್ಗಳು? ಹಲ್ಲೆಲೂಯಾ. ಹೇಳ್ತೇವಾ ಇಲ್ವಾ? ಇವತ್ತಿಗೆ ಅದಕ್ಕೊಂದು ಕೊನೆ ಮಾಡೋಣ, ಇವತ್ತಿಗೊಂದು ಕೊನೆ ಹಾಕೋಣ, ಇವತ್ತರದನ್ನೇ ನಿಲ್ಲಿಸೋಣ. ಹಲ್ಲೆಲೂಯಾ, ಆಮೆನ್. ದೇವರು ನಮ್ಮ ಜೀವನದಲ್ಲಿ ಆಶೀರ್ವಾದನ ಕೊಡಲಿಕ್ಕೆ ದೇವರು ಸಿದ್ಧವೇ. ಯಾವುದೇ ವಿಷಯ ಆಗಲಿ ನೋಡ್ರಿ, 1 ಲಕ್ಷ ರೂಪಾಯಿ ಬರಲಿ, ಏನು ಸುಳ್ಳು ಹೇಳ್ತಾರೆ ನೋಡ್ರಿ. ಹಲ್ಲೆಲೂಯಾ, ಆಮೆನ್. 1 ಲಕ್ಷ ಮುಖ್ಯ ಅಲ್ಲ, ನಮಗೆ ಪರಲೋಕ ಮುಖ್ಯ. ಒಂದು ಸುಳ್ಳಿನಿಂದ ಪರಲೋಕವನ್ನು ನಾವು ಬಿಟ್ಬಿಡಬಾರ್ದು. ಹಾಗಾಗಿ ದೇವರು ಹೇಳ್ತಾರೆ, ಸುಳ್ಳು ಹೇಳಬೇಡಿ. ಹಲ್ಲೆಲೂಯಾ. ಹೇಳ್ತಾರೆ, ಇದು ದೇವರ ಆಜ್ಞೆ. ಹಲ್ಲೆಲೂಯಾ, ಆಮೆನ್. ದೇವರ ಆಜ್ಞೆಯನ್ನು ಯಾರು ನಡೀತಾರೆ ಅವರನ್ನು ದೇವರು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಸುಳ್ಳು ಹೇಳುವವನು ಎಲ್ಲಿದ್ದಾನೆ? ಸತ್ಯದಲ್ಲಿ ಇಲ್ಲ. ಸತ್ಯ ಎಲ್ಲಿದೆ ಅಲ್ಲಿ ಬಿಡುಗಡೆ. ನಾನೇ ಮಾರ್ಗ, ಸತ್ಯ, ಜೀವ. ಹಾಗಾದ್ರೆ ನೀ ಸತ್ಯ ದೇವನ ಆರಾಧನೆ ಮಾಡ್ತೀಯಾ, ನಿನ್ನ ಬಾಯಿಂದ ಸತ್ಯ ಬರ್ತಿಲ್ಲ. ಹಾಗಾದ್ರೆ ಸತ್ಯ ದೇವರು ನಿನ್ನಲ್ಲಿ ಎಲ್ಲಿದ್ದಾರೆ? ನಿನ್ನಲ್ಲಿ ಸತ್ಯ ದೇವರಿಲ್ಲ, ನಿನ್ನಲ್ಲಿ ಇರೋದು ಸುಳ್ಳು ದೇವರು. ಆ ದೇವರು ಯಾರು? ಸೈತಾನ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್.
ಹಾಗಾಗಿ ಇವತ್ತಿಗೆ ಆ ಸುಳ್ಳು ದೆವ್ವವನ್ನು ಓಡಿಸ್ಬಿಡ್ಬೇಕು. ಹಲ್ಲೆಲೂಯಾ. ಕರಗಳನ್ನು ಮೇಲೆ ಎತ್ತಿ ಹಲ್ಲೆಲೂಯಾ. ಯಾಕೆ? ಇದು ನಿಮ್ಮ ಜೀವನಕ್ಕೆ ದೇವರ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಯಲಿಕ್ಕೆ ನಿಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕು. ನಿಮ್ಮನ್ನು ತೊಳ್ಕೊಳ್ರಿ, ಇವತ್ತು ಸಮರ್ಪಣೆ ಮಾಡಿರಿ. ಹಲ್ಲೆಲೂಯಾ. ದೇವರು ನಿಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದ ಇಟ್ಟಿದ್ದಾರೆ. ಈ ಸುಳ್ಳು ನಮ್ಮ ಹತ್ರ ಇರೋದರಿಂದ ಅನೇಕ ಆಶೀರ್ವಾದನ ಹೊಂದಿಕೊಳ್ಳಿಕ್ಕೆ ನಾವಿನ್ನೂ ತಯಾರಿಲ್ಲ. ಹೋಗಲಿ. 1 ಯೋಹಾನ 4:20. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಏನ್ ಹೇಳ್ತಾನೆ? ನಾನು ಪ್ರೀತಿಸ್ತೇನಪ್ಪ. ಹಲ್ಲೆಲೂಯಾ. ಆಮೆನ್. ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಯಾರನ್ನೇ ನೀವು ಪ್ರೀತಿಸದೆ ದೇವರನ್ನು ನೋಡಿ ನಾನು ದೇವರನ್ನ ಪ್ರೀತಿಸ್ತೇನೆ, ದೇವರನ್ನ ಪ್ರೀತಿಸ್ತೇನೆ, ನಿನ್ನ ಕುಟುಂಬ, ನಿನ್ನ ತಂದೆ ಆಗಿರ್ಬೋದು, ನಿನ್ನ ತಾಯಿ ಆಗಿರ್ಬೋದು, ನಿನ್ನ ಗಂಡ ಆಗಿರ್ಬೋದು, ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಹಿರಿಯರಾಗಿರ್ಬೋದು, ಯಾರನ್ನ ನೀವು ಪ್ರೀತಿಸ್ತೇ ಇದ್ರೆ ನೀನು ಸುಳ್ಳುಗಾರ. ಹಲ್ಲೆಲೂಯಾ. ರೀ, ಅವ್ರು ನಿಮ್ಮನ್ನು ಪ್ರೀತಿಸ್ತೇ ಇರ್ಬೋದು, ಯಾಕಂದ್ರೆ ಅವ್ರು ದೇವರನ್ನ ಅರಿತಿಲ್ಲ, ಇಲ್ಲ ಅವರಿಗೆ ಸರಿಯಾಗಿ ವಾಕ್ಯ ತಿಳಿದಿಲ್ಲದೆ ಇರ್ಬೋದು. ನೀನು ವಾಕ್ಯ ತಿಳಿದವನು, ನೀನು ಆಲಯಕ್ಕೆ ಬರ್ತಕ್ಕಂಥವನು, ನೀನು ದೇವರನ್ನು ಆರಾಧನೆ ಮಾಡ್ತಕ್ಕಂಥ ವಿಶ್ವಾಸಿ, ನೀ ಆಲಯಕ್ಕೆ ಬಂದು ದೇವರನ್ನು ಅರಿತ ಮೇಲೆ ನಿನ್ನ ಕುಟುಂಬ ನಿನ್ನ ತಂದೆ ಹತ್ರ ಮಾತಾಡಿಲ್ಲ ಅಂದ್ರೆ, ನಿನ್ನ ತಾಯಿ ಹತ್ರ ಮಾತಾಡಿಲ್ಲ ಅಂದ್ರೆ, ನಿನ್ನ ತಾಯಿ ಹತ್ರ ಪ್ರೀತಿ ಇಲ್ಲ ಅಂದ್ರೆ, ನಿನ್ನ ತಂದೆ ಹತ್ರ ಪ್ರೀತಿ ಇಲ್ಲ ಅಂದ್ರೆ, ನಿನ್ನ ಗಂಡನ ಹತ್ರ ಪ್ರೀತಿ ಇಲ್ಲ ಅಂದ್ರೆ, ನಿನ್ನ ಹಿರಿಯರ ಹತ್ರ ಪ್ರೀತಿ ಇಲ್ಲ ಅಂದ್ರೆ, ನಿನ್ನ ಬೋಧಕರ ಜೊತೆ ಪ್ರೀತಿ ಇಲ್ಲ ಅಂದ್ರೆ, ನಿನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸಹ ವಿಶ್ವಾಸಿಗಳ ಜೊತೆ ನಿನಗೆ ಪ್ರೀತಿ ಇಲ್ಲ ಅಂದ್ರೆ ನೀನು ಸುಳ್ಳುಗಾರ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲಿ ದೇವರ ಆಶೀರ್ವದಿಸ್ತಾರೆ? ಎಲ್ಲಿಂದ ಆಶೀರ್ವಾದ ಬರ್ತದೆ? ನನಗೆ ಬಿಡುಗಡೆ ಆಗಿಲ್ಲ, ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ, ನೀನು ಇಂತಹ ಕ್ರಿಯೆಗಳು ಕೃತ್ಯಗಳು ನಿನ್ನಲ್ಲಿದ್ದಾಗ ಎಲ್ಲಿಂದ ಆಶೀರ್ವಾದ ಬರ್ತದೆ ನಿನಗೆ? ಹಲ್ಲೆಲೂಯಾ. ನಾವು ಮಾತ್ರ ಆರಾಧನೆ ಮಾಡ್ತೀವಿ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ದೇಶಿಸುವೆ ಇನ್ನೂ ಹೆಚ್ಚಾಗಿ. ಅರ್ಥ ಆಯ್ತಾ? 2ನೇ ಸಾಲ ಏನು ಹೇಳಿದೆ ಅಂತ ಎಷ್ಟು ಜನ ಕೇಳಿದ್ರಿ? ಇಲ್ಲಿ ಹೆಚ್ಚು ಪ್ರೀತಿಸೋದು, ಅಲ್ಲಿ ಹೆಚ್ಚು ದೇಶ. ಇಲ್ಲಿ ಲವ್ ಯು ಜೀಸಸ್, ಅಲ್ಲಿ ಐ ಹೇಟ್ ಯು. ಎಲ್ಲಿಂದ ಆಶೀರ್ವಾದ ಬರುತ್ತೆ? ಸರಿಪಡಿಸ್ಕೊಳ್ರಿ. ಹಲ್ಲೆಲೂಯಾ. ಆಮೇಲೆ ರೀ, ಅವ್ರು ಯೇಸುವನ್ನು ಅರಿದವ್ರು ಹೇಗಾರಿರಲಿ ರೀ, ಅವ್ರು ನೀವು ಪ್ರೀತಿಸ್ರಿ. ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರೀತಿಸ್ತೀರಾ? ಹಲ್ಲೆಲೂಯಾ. ನಿನ್ನ ಸಹೋದರನ ನೀನು ಪ್ರೀತಿಸಲ್ಲ, ಇಂದು ಅನೇಕರು ಸೇವೆ ಮಾಡ್ತಾರೆ. ಹಲ್ಲೆಲೂಯಾ. ನಾನು ನಿಮಗೆ ದೇವರಿಗೆ ಎದುರಿಗೆ ಬಾಳ್ತಾ ಇದ್ದೇನೆ, ನೀವು ನನ್ನನ್ನು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೀರಿ, ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ನಾನು ಸೇವೆ ಹೇಗೆ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬಕ್ಕೆ ಗೊತ್ತು, ನನ್ನ ಮನೆಗೆ ಗೊತ್ತು, ಇಲ್ಲಿ ನನ್ನ ಜೊತೆ ಇರೋರಿಗೆ ಗೊತ್ತು, ಕೆಳಗಿರೋರಿಗೆ ಗೊತ್ತು. ನಾನು ಕರ್ತನಿಗೆ ಮುಂದೆ ಹೇಳ್ತಾ ಇದ್ದೇನೆ, ಇವತ್ತಿಗೂ ಕರ್ತನ ಮುಂದೆ ಪರಿಶುದ್ಧವಾಗಿ, ಕರ್ತನಿಗೆ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರಿಗೂ ಸಾಕ್ಷಿಯಾಗಿ ನಾನು ಜೀವಿಸ್ತಾ ಇದ್ದೇನೆ. ಆಗ ಒಂದು ವ್ಯಕ್ತಿ ನನಗೆ ವಿರುದ್ಧವಾಗಿ ಹೇಳಿದಾಗ ನೀವೇನು ಮಾಡ್ತೀರಾ? ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಡೋದು. ಹಲ್ಲೆಲೂಯಾ. ಹಾಗಾದ್ರೆ ಅವನು ನನ್ನ ಜೊತೆ ಮಾತಾಡಲ್ಲ, ನನ್ನ ಜೊತೆನೇ ಎದುರಿ, ನಾನೇನು ಮಾಡಿಲ್ಲ, ಸೇವೆ ಮಾಡ್ಕೊಂಡು ಹೋಗಪ್ಪ, ನಾನು ಮಾಡಬೇಡ ಅಂತ ಹೇಳಿಲ್ಲ, ಆದರೆ ಮಾತಾಡ್ಕೋಬೋದಲ್ಲ, ಪ್ರೀತಿಯಿಂದ ಇರ್ಬೋದಲ್ಲ. ನೀನು ಸೇವೆ ಮಾಡಕ್ಕೆ ನೀನು ಮಾಡಬೇಡ ಅಂತ ಹೇಳಕ್ಕೆ ನಾನು ಯಾರು ಅಲ್ಲ. ಮಾಡು, ಪ್ರೀತಿಯಿಂದ ಮಾತಾಡ್ಬೋದಲ್ವಾ? ಕಂಡ್ರೆ ಮುಖ ತಿರ್ಸ್ಕೊಂಡು ಹೋದ್ರೆ, ಇಲ್ಲಿ ಮುಖ ತಿರ್ಸ್ತೀಯಾ, ಅಲೇ ಹಾಯ್ ಗಾಡ್ ಬ್ಲೆಸ್ ಯು ಅಂತೀಯ, ಇಲ್ಲಿ ನನ್ನ ಹೇಟ್ ಯು ಅಂತೀಯ. ಇಲ್ಲಿ ದೇಶ, ಇಲ್ಲಿ ಪ್ರೀತಿ. ಹಾಗಾದ್ರೆ ನೀನು ಸುಳ್ಳುಗಾರ, ಸೇವೆ ಮಾಡಬೇಡ, ಬಿಟ್ಬಿಡು, ಮೊದಲು ಒಂದಾಗೋ, ಆಮೇಲೆ ಸೇವೆ ಮಾಡು. ಇದು ವಾಕ್ಯ. ಹಲ್ಲೆಲೂಯಾ. ನಿಮ್ಮ ಮನೇಲಿ ಅಷ್ಟೇ. ಹಲ್ಲೆಲೂಯಾ. ತಂದೆದ ಹಣ ಬೇಕು, ಬೇರೆಯವ್ರದೆಲ್ಲ ಹಣ ಬೇಕು, ಆದರೆ ತಂದೆ ಜೊತೆ ಮಾತಾಡಲ್ಲ, ತಾಯಿ ಜೊತೆ ಮಾತಾಡಲ್ಲ, ಗಂಡನ ಜೊತೆ ಮಾತಾಡಲ್ಲ, ಕುಟುಂಬ ಜೊತೆ ಮಾತಾಡಲ್ಲ. ಹಲ್ಲೆಲೂಯಾ. ಇವತ್ತು ಮಕ್ಕಳುಗಳಷ್ಟೇ, ದೊಡ್ಡ ದೊಡ್ಡ ಮಕ್ಕಳುಗಳಷ್ಟೇ, ತಂದೆ ತಾಯಿ ಹತ್ರ ಸರಿಯಾಗಿ ಮಾತಾಡ, ತಂದೆ ತಾಯಿ ತೊಳೆದು ಬೆಳೆಸಿ ಅಲ್ಲಿಂದ ಬಾಟಮಿಂದ ತೆಗೆದ್ರೆ ಓಡಾಗ್ಬಿಡ್ತಾರೆ ಯುವಕರು ಇವಾಗಲೇ. ಹಲ್ಲೆಲೂಯಾ. ಸ್ವಲ್ಪ ದೊಡ್ಡದಾದ್ಮೇಲೆ ಊಟ ಬಂದೆ, ಇಷ್ಟೇ ಮಾತು. ಹಾಗಾದರೆ ಆಶೀರ್ವಾದಕ್ಕೆ ನಾವು ಪಾತ್ರ ಆಗದೇ ಇರೋ ಕಾರಣ ಯಾರು? ನಾವು. ನಮ್ಮ ಬಾಯಲ್ಲಿ ಸುಳ್ಳು ಬರುವುದು. ಸುಳ್ಳುಗಾರರಂದರೆ ನಮ್ಮ ಸಹ ವಿಶ್ವಾಸಿಗಳನ್ನು, ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರನ್ನು, ಅದು ನಾವು ಅಕ್ಕಪಕ್ಕ ಇರ್ತಕ್ಕಂಥವ್ರನ್ನು ನಾವು ಪ್ರೀತಿಸದೇ ಇದ್ದರೆ ನಾವು ಸುಳ್ಳುಗಾರರು. ಹಲ್ಲೆಲೂಯಾ. ನಿಮ್ಮ ಗ್ರಾಮದ ಮಕ್ಕಳನ್ನು ಪ್ರೀತಿಸಿರಿ, ನಿಮ್ಮ ಬೀದಿಯಲ್ಲಿರೋವನ್ನು ಪ್ರೀತಿಸಿರಿ, ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವ್ರನ್ನು ಪ್ರೀತಿಸಿರಿ. ಹಲ್ಲೆಲೂಯಾ. ಆಮೇಲೆ ಅಲ್ಲಿ ಪ್ರೀತಿ ಸರಿ ಇರಲಿ, ಆಮೇಲೆ ಇಲ್ಲಿ ಬಂದು ದೇವರಿಗೆ ಸ್ತೋತ್ರ ಹೇಳು. ಇಲ್ಲಾಂದ್ರೆ ಬರಬೇಡ, ಅಲ್ಲೇ ಮನೆಯಲ್ಲೇ ಮಲ್ಕೋ. ಹಲ್ಲೆಲೂಯಾ.
ಹಲ್ಲೆಲೂಯಾ. ನೀವು ಹೇಗಿದ್ದೀರಾ ಮನೆಯಲ್ಲಿ? ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬವನ್ನು ಪ್ರೀತಿಸಿಲ್ಲ ಆದರೆ ನೀವು ಯಾರು? ಪಕ್ಕದಲ್ಲಿ ಹೇಳಿ, ನೀವು ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಒಂದೇ ಆಲಯಕ್ಕೆ ಬರ್ತೀರಾ, ಒಂದೇ ಸಭೆಯಲ್ಲಿ ಇರ್ತೀರಾ, ಪ್ರೀತಿನೇ ಇರಲ್ಲ. ಹಲ್ಲೆಲೂಯಾ. ಅದು ಹೆಂಗ್ ತಿರುಗ್ತದಪ್ಪ ಮುಖ ಅಂದರೆ ಹೇಳ್ಬೇಕಾ? ಹಲ್ಲೆಲೂಯಾ. ಹಾಗಾದರೆ ನೀನು ಸುಳ್ಳುಗಾರನ ದೇವರ ಆಶೀರ್ವದಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಮೇಲಾದರೂ ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಿ, ನಿಮ್ಮನ್ನು ಅರ್ಪಣೆ ಮಾಡಿರಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸುವ. ಹಲ್ಲೆಲೂಯಾ. ಆಮೆನ್. 1 ಯೋಹಾನ 2:27. ಹಲ್ಲೆಲೂಯಾ. ಆತ್ಮದಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಆಮೆನ್. ನಿಮ್ಮಲ್ಲಿ ಸರಿಯಾದ ಅಭಿಷೇಕ ನೀವು ಹೊಂದಿದ್ರೆ, ನೀವು ಕರ್ತನ ಸರಿಯಾದ ಸತ್ಯದ ಅಭಿಷೇಕವನ್ನು ಹೊಂದಿದ್ರೆ, ನಿಮ್ಮ ಬಾಯಿಂದ ಯಾವತ್ತೂ ಸುಳ್ಳು ಅನ್ನೋದು ಬರೋದೇ ಇಲ್ಲ ರೀ. ಯಾವ ವ್ಯಕ್ತಿ ಸರಿಯಾದ ಅಭಿಷೇಕವನ್ನು ಹೊಂದಿರಲ್ಲ, ಅವನೇ ಸುಳ್ಳು ಹೇಳೋದು, ಅವನು ಸೈತಾನನ ಮಗನಾಗಿರ್ತಾನೆ. ಹಲ್ಲೆಲೂಯಾ. ತಿಳ್ಕೊಳ್ಬೇಕು ಇದರಿಂದ. ಹಲ್ಲೆಲೂಯಾ. ಆಮೆನ್. ಎಲ್ಲಿದೆ ಅಂತ? ಯಾಕೆ ಆಶೀರ್ವಾದ ಇಲ್ಲ? ಸುಳ್ಳು ಹೇಳುವುದರಿಂದ ಅಭಿಷೇಕ, ಆಶೀರ್ವಾದ ನಮ್ಮ ಜೀವನದಲ್ಲಿ ಇಲ್ಲ. ಹಾಗಾಗಿ ಇದನ್ನು ನಾವು ಸರಿಪಡಿಸ್ಕೊಂಡಾಗ ಖಂಡಿತ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ನೋಡಿ, ಯಾರು ಸುಳ್ಳು, ಯಾವುದು ಸುಳ್ಳು? ನೋಡಿ, ಕೀರ್ತನೆ 52:3. ದುಷ್ಟರು ಜನ್ಮದಿಂದಲೇ ಧರ್ಮಭ್ರಷ್ಟರು, ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರರಾಗಿ ದಾರಿ ಬಿಟ್ಟವರು. ಆಮೆನ್. ನೋಡಿ, ಈ ಸುಳ್ಳು ಹೇಳ್ತಾನಲ್ಲ, ಇವನು ದುಷ್ಟ.